ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಇನ್ನೇನು ಒಂದು ತಿಂಗಳು ಕಳೆದ್ರೆ ಹೊಸ ವರ್ಷ ಬರ್ತಾ ಇದೆ. ಇನ್ನೇನು ಹೊಸ ವರ್ಷಕ್ಕೆ ಯಾವ ರೀತಿ ಇರುತ್ತೆ ನಮ್ಮ ಭವಿಷ್ಯ ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರ. ಹಾಗಾಗಿ ಕುಂಭ ರಾಶಿಯ ಭವಿಷ್ಯನ ನಾವು 2026 ಭವಿಷ್ಯನ ನೋಡೋಣ ಬನ್ನಿ. ಬಹು ನಿರೀಕ್ಷಿತವಾಗಿರ್ತಕ್ಕಂಥ 2026ರ ವಿಡಿಯೋ ಅಂದರೆ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ 2026ರಲ್ಲಿ ನಿಮ್ಮ ವೃತ್ತಿ ಜೀವನ ಯಾವ ಥರ ಇರುತ್ತೆ, ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ, ನಿಮ್ಮ ಪ್ರೇಮ ಜೀವನ ಯಾವ ಥರ ಇರುತ್ತೆ, ಕೌಟುಂಬಿಕ ಜೀವನ ಯಾವ ಥರ ಇರುತ್ತೆ, ಆರೋಗ್ಯ ಯಾವ ಥರ ಇರುತ್ತೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಚಿಂತೆ ಕಾಡ್ತಾ ಇರುತ್ತೆ. ಹಾಗಾಗಿ 2026ರಲ್ಲಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುವ ಅದೃಷ್ಟವಾದ ತಿಂಗಳುಗಳು ಯಾವುದು ಮತ್ತು ನಿಮಗೆ ಪರಿಹಾರಗಳಂತೂ ನೀವು ನೋಡಲೇಬೇಕು. ಯಾಕಂದರೆ ಅಷ್ಟು ವರ್ಕ್ ಮಾಡ್ತವೆ, ಅಷ್ಟು ನಿಮಗೆ ಫಲವನ್ನು ಕೊಡುತ್ತದೆ, ಅದು ನಿಮಗೆ ಗೈಡ್ಸ್ ಆಗಿರುತ್ತೆ. ಮತ್ತು ಈ ಪರಿಹಾರ ಮತ್ತು ನಿಮಗೆ ಎಚ್ಚರಿಕೆ ಕೊಡೋದು ಆಗಿರುತ್ತೆ. ಅದನ್ನು ನೀವು ಅನುಸರಿಸಿದರೆ ಅದ್ಭುತವಾದ ಫಲಗಳು ಸಿಗುತ್ತೆ. ಅಷ್ಟೊಂದು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಸಿಗ್ತಾ ಇರುವಂಥದ್ದು ಕುಂಭರಾಶಿಯವರಿಗೆ. ನನಗಂತೂ ತುಂಬ ಆತರ ಇದೆ. ಈ ವಿಡಿಯೋನ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಅಥವಾ ಒಂದು ಪ್ಲಾನ್ ಸೆಟ್ ಆಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು. ಮತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಯಾಕೆ ತಡ ನೋಡೋಣ ಬನ್ನಿ. ಅದೇ 2026ರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳ ಬದಲಾವಣೆಗಳನ್ನು ನಾವಿಲ್ಲಿ ನೋಡೋಣ ಸ್ನೇಹಿತರೆ. ಎಲ್ಲರಿಗೂ ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, 2026ನ ಚೆನ್ನಾಗಿ ಅಂದರೆ ನಾವು ಎಲ್ಲ ಒಂದು ಶುಭ ಫಲದೊಂದಿಗೆ ಅದನ್ನು ವೆಲ್ಕಮ್ ಮಾಡ್ಕೊಳ್ಳೋಣ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ 2026 ಅಂತ ಹೇಳ್ತಾ, ಈ ಜೂನ್ ತಿಂಗಳಲ್ಲಿ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಅಕ್ಟೋಬರ್ ಅಂತ್ಯದಲ್ಲಿ ಸಿಂಹ ರಾಶಿಗೆ, ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಗುರು ಇನ್ನು ಡಿಸೆಂಬರ್ನಲ್ಲಿ ವಕ್ರೀನಾಗಿರುವಂಥದ್ದು. ಇನ್ನು ಶನಿ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ರಾಹು 2026 ಆರಂಭದಲ್ಲಿಯೇ ಕುಂಭ ರಾಶಿಯಲ್ಲಿ ಇರ್ತಾರೆ. ನಂತರ ಮಕರ ರಾಶಿಗೆ ಪ್ರವೇಶ ಮಾಡ್ತಾರೆ. ಡಿಸೆಂಬರ್ನಲ್ಲಿ 18 ತಿಂಗಳ ಕಾಲ ಇರ್ತಾರೆ. ಇನ್ನು 2026 ಆರಂಭದಿಂದನೇ ಕೇತು ಸಿಂಹ ರಾಶಿಯಲ್ಲಿ ಇರ್ತಾರೆ. ನಂತರ ಡಿಸೆಂಬರ್ ತಿಂಗಳಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಒಂದಿಷ್ಟು ಗ್ರಹಗಳ ಪ್ರಮುಖವಾಗಿರ್ತಕ್ಕಂಥ ಬದಲಾವಣೆ ಸ್ನೇಹಿತರೆ. ಇದರ ಪರಿಣಾಮಗಳು ಯಾವ ಥರ ಆಗುತ್ತೆ ನೋಡಿ. 2026 ಕುಂಭರಾಶಿಯವರ ಜೀವನದ ಮೇಲೆ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಶಿಯ ಅಧಿಪತಿ ಯಾರು? ಶನಿ ಗ್ರಹ ಹಾಗೂ ಗುರು ಮತ್ತು ರಾಹುಕೇತುಗಳ ಪ್ರಭಾವ ಯಾವ ಥರ ಬೀರುತ್ತೆ ನಿಮ್ಮ ಜೀವನದ ಮೇಲೆ? ನಿಮ್ಮ ಜೀವನದಲ್ಲಿ ಬಹಳಷ್ಟು ಶಿಸ್ತು, ಗತ್ತು ಮತ್ತು ಪಾಠ ಕಲಿಸುತ್ತೆ. ಕಠಿಣವಾಗಿರ್ತಕ್ಕಂಥ ಪರಿಶ್ರಮಗಳು ನಿಮಗೆ ನಿಮ್ಮ ಜೀವನ ಅಂದರೆ ಏನು, ಭವಿಷ್ಯ ನಾನು ಯಾವ ರೀತಿ ರೂಪಿಸ್ಕೋಬೇಕು, ಜನ ಅಂದರೆ ಏನು ಅನ್ನುವಂಥದ್ದು ಬಹಳಷ್ಟು ಅನುಭವಗಳನ್ನು ತಂದು ಕೊಡತಕ್ಕಂಥ ಈ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು, ಒಂದು ವರ್ಷ ಅಂತಾನೆ ಹೇಳ್ಬೋದು. ಈ ವರ್ಷ ಎಜುಕೇಟೆಡ್ ವರ್ಷ. ನಿಮಗೆ ಕಲಿಸ್ತಾನೆ ಶಿಸ್ತು ಕಲಿಸ್ತಾನೆ ಶನಿ ಪರಮಾತ್ಮ. ಇನ್ನು ಅನೇಕ ಸವಾಲುಗಳಿದ್ದರೂ ಕೂಡ ಅದನ್ನು ನೀವು ಯಾವ ರೀತಿ ಜಯಿಸಿ ನಿಮಗೆ ಒಂದು ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುವಂಥದ್ದು ಸ್ನೇಹಿತರೆ. ಮತ್ತು ಇಲ್ಲಿ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳು ಬರುತ್ತೆ 2026ರಲ್ಲಿ ಅಂತ ನೋಡಿದರೆ, ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕಂಥ ಒಂದು ಫಲ ನಿಮಗೆ ಸಿಗುತ್ತೆ. ಒಂದು ಗುರುತಿಸುತ್ತಾರೆ ಜನ, ನಿಮ್ಮನ್ನು ಗುರುತಿಸುತ್ತಾರೆ, ನಿಮ್ಮನ್ನು ಅರ್ಥ ಮಾಡ್ಕೋತಾರೆ. ವೃತ್ತಿ ಜೀವನದ ಬಗ್ಗೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ವೃತ್ತಿ ಜೀವನದ ಆದಮೇಲೆ ಅನೇಕ ಏರಿಳಿತಗಳು, ತೊಂದರೆಗಳು ಇದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಸಾಧ್ಯತೆಗಳು ಖಂಡಿತವಾಗ್ಲೂ ನಿಮ್ಮ ವೃತ್ತಿ ಜೀವನದಲ್ಲಿ ಕಂಡುಬರುತ್ತೆ. ಸವಾಲುಗಳೇ ನಿಮಗೆ ಶಕ್ತಿ ಆಗಬಹುದು. ಅದನ್ನೇ ನೀವು ಅರ್ಥ ಮಾಡಿಕೊಂಡು ಮುಂದೆ ನಡೆಯುವಂತಹ ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ 2026ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಗೆ ಉತ್ತಮವಾಗಿರುವಂತಹ ವರ್ಷ ಅಂತಲೇ ಹೇಳ್ಬೋದು. ಇದು ಒಳಹರಿವು ತುಂಬ ಚೆನ್ನಾಗಿರುತ್ತೆ. ಸವಾಲುಗಳ ಮಧ್ಯದಲ್ಲಿಯೇ, ಕಠಿಣ ತೊಂದರೆಗಳ ಮಧ್ಯದಲ್ಲಿಯೂ ಕೂಡ ನೀವು ನಾಲ್ಕು ಸಂಪಾದನೆ ಮಾಡೋದಕ್ಕೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಹಳೆಯ ಸವಾಲುಗಳು ಒಂದು ಸರಿಯಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಆದರೆ ರಾಹುವಿನ ಪ್ರಭಾವದಿಂದ ಏನಾಗುತ್ತೆ, ಅನಗತ್ಯವಾಗಿರುವಂಥ ಖರ್ಚುಗಳು ಎದುರಾಗುತ್ತೆ. ಸ್ವಲ್ಪ ದುಡ್ಡಿಗೆ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ತುಂಬ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ಜಾಗರೂಕರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಉದಾರತೆಯನ್ನು ತೋರಿಸತಕ್ಕಂಥದ್ದಲ್ಲ.
ದುಡ್ಡು ಬಂದಿದೆಯಾ ಅದನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡುವಂಥದ್ದು ತುಂಬ ಉತ್ತಮವಾಗಿರುತ್ತೆ. ವಿಚಾರ ನಿಮ್ಮ ಹಣಕಾಸಿನ ಸ್ಥಿತಿಗೆ ಸಂಬಂಧಪಟ್ಟಂತೆ. ಇನ್ನು ನಿಮ್ಮ ಪ್ರೇಮ ಜೀವನ ಯಾವ ಥರ ಇರುತ್ತೆ, ವಿಶೇಷವಾಗಿ ಪ್ರೇಮಿಗಳು ನೀವು ಇದ್ದೀರಾ ಅಂದರೆ ಪ್ರೇಮ ಜೀವನ ಯಾವ ಥರ ಇರುತ್ತೆ ನೋಡಿ. ಪ್ರೇಮಿಗಳಿಗೆ ಇದು ಉತ್ತಮವಾಗಿರುವಂಥ ವರ್ಷ. ನಿಮ್ಮಿಬ್ಬರ ನಡುವಿನ ಕೆಲವು ಸಂಬಂಧಗಳು ತುಂಬ ಗಟ್ಟಿಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಪರಸ್ಪರ ತಿಳುವಳಿಕೆ ಹೆಚ್ಚಾಗಬೇಕಾಗುತ್ತದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುವಂಥದ್ದು. ಆದರೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದಗಳು ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ. ಇನ್ನು ವಿವಾಹದ ಬಗ್ಗೆ ಸ್ವಲ್ಪ ಯೋಚಿಸತಕ್ಕಂಥದ್ದು. ಶುಭ ಸುದ್ದಿಗಳು ಕಂಡುಬರುತ್ತೆ. ಸ್ವಲ್ಪ ಹಿರಿಯರ ಮನವೊಲಿಸುವಂಥ ಪ್ರಯತ್ನವನ್ನು ವಿಶೇಷವಾಗಿ ಪ್ರೇಮಿಗಳು ಮಾಡಬೇಕು. ಇನ್ನು ನಿಮ್ಮ ಕೌಟುಂಬಿಕ ಜೀವನ ಯಾವ ಥರ ಇರುತ್ತೆ, ನಿಮ್ಮ ಜೀವನದಲ್ಲಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾವ ಥರ ನಿಮ್ಮ ಕೌಟುಂಬಿಕ ಜೀವನ ಇರುತ್ತೆ, ಯಾವ ಥರ ಅಂತಂದರೆ ನೋಡಿ, ಕುಟುಂಬದಲ್ಲಿ ಕೆಲವು ಸಾಮರಸ್ಯಗಳು ಇರುತ್ತೆ. ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ಸಿಗುವಂಥದ್ದು. ಇನ್ನು ನಿಮ್ಮ ಜೀವನದಲ್ಲಿ ಇತರ ಕ್ಷೇತ್ರಗಳಲ್ಲಿಯೂ ಕೂಡ ಬಹಳಷ್ಟು ಯಶಸ್ಸನ್ನು ಕಾಣುವಂಥ ಸಾಧ್ಯತೆಗಳಿದೆ. ಒಬ್ಬರವರು ಕುಟುಂಬದಲ್ಲಿ ಒಂದು ಸಹಾಯ ಅನ್ನುವಂಥದ್ದು ಸಿಗುತ್ತೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಈ ವರ್ಷ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿನ ವಹಿಸುವಂಥದ್ದು ತುಂಬ ಒಳ್ಳೆಯದು, ಬಹಳಷ್ಟು ಮುಖ್ಯವಾಗಿರುವುದು ಈ ವಿಚಾರ. ಈ ವಿಡಿಯೋ ನಿಮ್ಮ ಆರೋಗ್ಯದ ಬಗ್ಗೆ ಹೇಗಿದೆ, ಈ ವರ್ಷ ನಿಮ್ಮ ಹೈಲೈಟ್ ಆಗಿರುವಂಥ ಅದೃಷ್ಟದ ತಿಂಗಳು ಯಾವುದು, ನಿಮಗೆ ಅದೃಷ್ಟವಾಗಿರ್ತಕ್ಕಂಥ ಪರಿಹಾರಗಳು ಏನು ಅನ್ನೋದರ ಬಗ್ಗೆ ವಿಡಿಯೋದಲ್ಲಿ ತುಂಬ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಆದರೆ ಅದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ವಿಡಿಯೋ ತುಂಬ ಉಪಯೋಗ ಆಗುವಂಥ ವಿಡಿಯೋ, ಅದನ್ನು ನೋಡ್ಕೊಂಡು ಬನ್ನಿ. ಉಳಿದಿರುವಂಥ ಮಾಹಿತಿ ನೀವು ನೋಡೋಣ ಬನ್ನಿ. ಮತ್ತು ನಿಮಗೆ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ, ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎನ್ನುವಂಥ ಕುತೂಹಲ ಕೂಡ ಇದ್ದರೆ ಹಾಗಾದರೆ ನಿಮಗೆ ಒಂದು ಜಾತಕದ ಅವಶ್ಯಕತೆ ಇದ್ದರೆ ಅಂದರೆ ಏನು ಗೊತ್ತಾ, ಫಸ್ಟು ನೀವು ಯಾರೇ ಆಗಿರಲಿ ಜಾತಕವನ್ನು ಬರೆಸ್ಕೋಬೇಕಾಗುತ್ತೆ. ತುಂಬ ಜಾತಕ ನಮ್ಮದೇ ಆಗಿರ್ಬೋದು, ನಮ್ಮ ಮಕ್ಕಳದಾಗಿರ್ಬೋದು, ಜಾತಕನ ಬರೆಸಿಟ್ರೆ ಆ ಗ್ರಹಗಳು ಯಾವ ಮನೇಲಿ ಯಾವ ರೀತಿ ಇದೆ ಎಲ್ಲ ಪ್ರತಿಯೊಂದು ನಾವು ಚೆಕ್ ಮಾಡಿಸ್ಕೋಬೋದು. ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂದಾಗ ನಾವು ಒಳ್ಳೆ ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಈ ಜಾತಕನ ತೋರಿಸಿದ್ರೆ ಅವ್ರು ಹೇಳ್ತಾರೆ ಚಿಕ್ಕ ಪುಟ್ಟ ಪರಿಹಾರಗಳನ್ನು, ಏನೇ ಪ್ರೆಡಿಕ್ಷನ್ಸ್ ಅವರು ನೀಡ್ತಾರೆ ಜಾತಕ ಆರ್ಡರ್ ಮಾಡಿ. ಮತ್ತು ನಾವು ನಮ್ಮ ಜಾತಕನ ತೊಗೊಂಡೋಗಿ ತೋರಿಸಿದ್ರೆ ಅವ್ರು ಹೇಳ್ತಾರೆ ಈ ರೀತಿ ತೊಂದರೆ ಇದೆ, ನಿಮಗೆ ಈ ರೀತಿ ಪರಿಹಾರ ಮಾಡ್ಕೊಳ್ಳಿ ಅಂದರೆ ಸಣ್ಣ ಪುಟ್ಟ ಪರಿಹಾರನ ಮಾಡ್ಕೊಳ್ತಾ ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮತ್ತು ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ದಶಾಫಲಗಳು ಅಂದರೆ ಪರಿಹಾರಗಳು ಕೂಡ ನಮ್ಮ ಏನಂದರೆ ಅದನ್ನು ಕೂಡ ನೀವು ತಿಳ್ಕೊಬೋದು. ಈ ಜಾತಕವನ್ನು ಬರೆಸಿದ್ರೆ ಖಂಡಿತ ಅದರಿಂದ ನಿಮಗೆ ಪರಿಹಾರ ಇರುತ್ತೆ, ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಓಕೆ ಸ್ನೇಹಿತರೆ, ನೋಡಿ ಈ 2026ನೇ ಇಸ್ವಿಯಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತಂದರೆ, ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರುವಂಥದ್ದು. ಆರೋಗ್ಯದ ಬಗ್ಗೆ ಏನು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಕೆಲಸದ ಒತ್ತಡ, ಮಾನಸಿಕ ಒತ್ತಡ ಅಥವಾ ಹೆಚ್ಚಿನ ಒಂದು ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ದಣಿದು ಒಂಥರ ಸುಸ್ತಿನ ಥರ ಜಾಸ್ತಿ ಬಿಸಿ ಮಾಯಿ ಜಾಸ್ತಿ ಬಿಸಿ ಇರುವಂಥ ಒಂದು ಅನುಭವ ನಿಮಗೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಒತ್ತಡ ಅನಿಸುತ್ತೆ ಅಥವಾ ಆಯಾಸ ಅಂತ ಅನಿಸುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಧ್ಯಾನ ಮಾಡಬೇಕಾಗುತ್ತೆ, ವ್ಯಾಯಾಮ ಮಾಡಬೇಕಾಗುತ್ತೆ ಮತ್ತು ದಿನಚರಿಯಲ್ಲಿ ಇದನ್ನು ಸೇರಿಸ್ಕೊಳ್ಳಬೇಕಾಗುತ್ತೆ. ಇನ್ನು ಯಾವುದೇ ಒಂದು ಆರೋಗ್ಯ ಸಮಸ್ಯೆ, ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನಿಮಗೆ ಆಸ್ಪತ್ರೆಗೆ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಕೂಡ ಒಂದು ಒಳ್ಳೆ ಫಲ, ಒಳ್ಳೆ ಬದಲಾವಣೆ, ಒಳ್ಳೆ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಇದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯದ ಕಡೆ ಗಮನ ಇರಲಿ ಸ್ನೇಹಿತರೆ. ಇನ್ನು 2026ರಲ್ಲಿ ಅದೃಷ್ಟದ ತಿಂಗಳು, ಬಹಳ ಉತ್ತಮವಾಗಿರುವಂಥ ಫಲ ಕೊಡುವಂಥ ತಿಂಗಳು ಯಾವುವು ಅಂತಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು. ಈ ಜನವರಿ ಫೆಬ್ರವರಿ ತಿಂಗಳು ಅದ್ಭುತವಾದ ಫಲ ಕೊಡುವಂಥ ಒಂದು ತಿಂಗಳು. ಈ ಒಂದು ವರ್ಷದ ಒಂದು ಆರಂಭ ನಿಮಗೆ ಅದೃಷ್ಟವನ್ನು ತರ್ತಕ್ಕಂಥದ್ದು. ಈ ತಿಂಗಳಲ್ಲಿ ನಿಮಗೆ ಕೆಲಸ ಉತ್ತಮವಾಗಿರುವಂಥ ಪ್ರಗತಿ ಕಾಣುತ್ತೀರಿ. ಹೊಸ ಯೋಜನೆಗಳನ್ನು ಆರಂಭಿಸುವಂಥದ್ದು, ಆರ್ಥಿಕವಾಗಿ ಲಾಭ ಗಳಿಸುವಂಥದ್ದು ಕೂಡ ಇದೆ. ಮತ್ತು ವೈಯಕ್ತಿಕ ಜೀವನದಲ್ಲಿ ಸಕಾರಾತ್ಮಕವಾಗಿರತಕ್ಕಂಥ ಒಂದು ಬದಲಾವಣೆಗಳು ಈ ತಿಂಗಳಲ್ಲಿ ಕಂಡುಬರುತ್ತೆ. ಜನವರಿ ಫೆಬ್ರವರಿ ತಿಂಗಳಲ್ಲಿ ತುಂಬ ಉತ್ತಮವಾಗಿರುವಂಥ ಒಂದು ಆರಂಭ ಅಂತ ಹೇಳ್ಬೋದು. ಇನ್ನು ಜೂನ್ ಮತ್ತು ಮೇ ತಿಂಗಳು ಕೂಡ ನಿಮಗೆ ಅದೃಷ್ಟದ ತಿಂಗಳು ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ನೀವು ಹಣಕಾಸು ವಿಚಾರಗಳಲ್ಲಿ ಬಹಳಷ್ಟು ಅದೃಷ್ಟಶಾಲಿ, ಅದರ ಜೊತೆಗೆ ನಿಮ್ಮ ಫೀಲಿಂಗ್ಸ್ ಇರುತ್ತೆ. ದುಡ್ಡು ಬರುವಂಥದ್ದು ಬರ್ತಾ ಇರುತ್ತೆ. ಹೂಡಿಕೆಯನ್ನು ಬಹಳಷ್ಟು ಲಾಭಗಳನ್ನು ತರುವಂಥ ಆದಾಯಗಳು, ಮೂಲಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಉಂಟಾಗುವ ಸಾಧ್ಯತೆ ಕೂಡ. ಹೊಸ ಮನೆ ಅಥವಾ ವಾಹನವನ್ನು ಈ ತಿಂಗಳಲ್ಲಿ ಖರೀದಿ ಮಾಡುವಂಥ ಸಾಧ್ಯತೆಗಳು, ಏನಾದರೂ ಒಂದು ಆಸ್ತಿಯನ್ನು ಖರೀದಿ ಮಾಡುವಂಥ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರುವಂಥದ್ದು.
ಇನ್ನು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಕೂಡ ನಿಮಗೆ ಬಹಳಷ್ಟು ಅದೃಷ್ಟವನ್ನು ತರ್ತಕ್ಕಂಥ ತಿಂಗಳು ಅಂತ ಹೇಳ್ಬೋದು. ನೋಡಿ, ಈ ತಿಂಗಳಲ್ಲಿ ನಿಮ್ಮ ವೃತ್ತಿ ಜೀವನ ಮತ್ತು ಸಂಬಂಧಗಳ ಮೇಲೆ ಉತ್ತಮವಾಗಿರುವಂಥ ಒಂದು ಫಲವನ್ನು ತಂದುಕೊಡುವಂಥದ್ದು. ಕಠಿಣ ಪರಿಶ್ರಮಕ್ಕೆ ಒಂದು ಗುರುತಿಸುತ್ತಾರೆ ಜನ, ನಿಮ್ಮ ಕಠಿಣ ಪರಿಶ್ರಮ ಗುರುತಿಸ್ತಾರೆ. ಜೊತೆಗೆ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆ ಫಲ ಸಿಗುವಂಥದ್ದು. ಪ್ರೀತಿ ಪಾತ್ರರೊಂದಿಗೆ ಉತ್ತಮವಾಗಿರುವಂಥ ಸಮಯವನ್ನು ಕಳೆಯುವಂಥದ್ದು. ಪ್ರೇಮಿಗಳಿಗೆ ಮತ್ತು ಸಂಬಂಧಗಳನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಇದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಅದ್ಭುತವಾದಂಥ ಫಲಗಳ ಜೊತೆಗೆ ನಿಮಗೆ ಎಚ್ಚರಿಕೆ ಅನ್ನಬೇಕು, ಅಥವಾ ಸಲಹೆ ಅಂತ ಅನ್ನಬೇಕು, ಅಥವಾ ಪರಿಹಾರ ಅನ್ನಬೇಕು. ಎಷ್ಟೊಂದು ಉತ್ತರವಾಗಿರುವಂಥ ಉತ್ತಮವಾಗಿರತಕ್ಕಂಥ ಪರಿಹಾರಗಳು ನಿಮಗೆ ಈ ವರ್ಷದಲ್ಲಿ ಸಿಗುತ್ತೆ ಅಂತಂದರೆ ನೀವು ನೋಡಲೇಬೇಕು, ಅದರ ಉಪಯೋಗವನ್ನು ಪಡ್ಕೋಬೇಕು ಸ್ನೇಹಿತರೆ. ಈ ಪರಿಹಾರ ಹೇಳೋದಕ್ಕಿಂತ ಮುಂಚೆ ಹತ್ತಿರ ಚಿಕ್ಕ ರಿಕ್ವೆಸ್ಟ್, ಈ ವಿಡಿಯೋಗೆ ಅನಿಸುತ್ತೆ ಏನನ್ನುವಂಥ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಈ ಕೆಳಗೆ ನೋಡಿ, ಈ ವರ್ಷ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋ ನೋಡಿಕೊಂಡು ನನಗೆ ಒಂದು ಮೆಸೇಜನ್ನು ಮಾಡಿ, ಪರಿಹಾರ ಏನು ಮಾಡಬೇಕು ಅಂತ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. 2026 ಕುಂಭರಾಶಿಯವರಿಗೆ ಒಂದು ಪರಿಹಾರ ಅಂತಂದರೆ ನೋಡಿ, ಶನಿ ದೇವರಿಗೆ ಮೇಯ್ನು. ಯಾಕಂದರೆ ಕುಂಭರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ. ಹಾಗಾಗಿ ನಿಮ್ಮ ರಾಶಿ ಅಧಿಪತಿನೇ ಶನಿ. ಅನುಗ್ರಹ ಪಡೀಲಿಕ್ಕೆ ನೀವು ಪ್ರತಿ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡತಕ್ಕಂಥದ್ದು, ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಶನಿ ಪರಮಾತ್ಮನ ಒಂದು ಒಲುಮೆ ನಿಮ್ಮ ಮೇಲೆ ಆಗುತ್ತೆ. ಈ ಪ್ರಭಾವ ಕಡಿಮೆ ಆಗುತ್ತೆ. ಮತ್ತು ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಣ ಮಾಡುವಂಥದ್ದು. ನಿಮ್ಮ ಆತ್ಮವಿಶ್ವಾಸ, ಧೈರ್ಯ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಸಿಕ್ಕಾಪಟ್ಟೆ ಹೈ ಆಗುವಂಥದ್ದು. ಹನುಮಾನ್ ಚಾಲೀಸವನ್ನು ಪಠಣ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಗಣಪತಿಗೆ ಪೂಜೆಯನ್ನು ಮಾಡುವಂಥದ್ದು. ರಾಹುಕೇತುಗಳ ಪ್ರಭಾವದಿಂದ ಉಂಟಾಗತಕ್ಕಂಥ ಕೆಲವು ಅಡೆತಡೆಗಳನ್ನು ನಿವಾರಿಸುವುದಕ್ಕೆ ನೀವು ಗಣೇಶನನ್ನು ಪೂಜಿಸುವಂಥದ್ದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪ್ರಭಾವ ನಿಮ್ಮ ಮೇಲೆ ಬೀರುತ್ತೆ. ಗಣೇಶನನ್ನು ಪೂಜೆ ಮಾಡ್ತಕ್ಕಂಥದ್ರಿಂದ ಈ ಗ್ರಹಗಳ ಪ್ರಭಾವಗಳು ಏನಿದಾವಲ್ಲ, ಈ ಗ್ರಹಗಳ ಪ್ರಭಾವಗಳು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಗುರುವಿನ ಅನುಗ್ರಹ ಸಿಗುತ್ತೆ, ಶನಿ ಪರಮಾತ್ಮನ ಅನುಗ್ರಹ ಸಿಗುತ್ತೆ. ಜೊತೆಗೆ ರಾಹುಕೇತುಗಳ ಪರಿಣಾಮಗಳು ಕೂಡ, ವಕ್ರಿಯ ಪ್ರಭಾವಗಳು ಕಡಿಮೆ ಆಗುತ್ತೆ. ದುಷ್ಟ ಫಲಗಳು ಪ್ರಭಾವಗಳು ಕಡಿಮೆ ಆಗುತ್ತೆ ಸ್ನೇಹಿತರೆ. ಒಳ್ಳೆ ಫಲ ಸಿಗುವಂಥದ್ದು ಅನುಕೂಲ ಆಗುತ್ತೆ. ನೋಡಿ, ಈ ಪರಿಹಾರಗಳು ನೀವೇನಾದರೂ ದುಡ್ಡು ಕೊಟ್ಟು ಖರ್ಚು ಮಾಡ್ತಕ್ಕಂಥ ಪರಿಹಾರಗಳು ಅಲ್ಲ. ಜಾಸ್ತಿಯಾಗಿ ನೀವು ಸ್ವಲ್ಪ ಸಮಯ ಕೊಟ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಬಹಳಷ್ಟು ಉಪಯೋಗ ನಿಮ್ಮ ಜೀವನದಲ್ಲಿ ಆಗುತ್ತೆ. ಒಳ್ಳೆಯ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಹೊಸ ವರ್ಷ 2026 ರಾಶಿ ಭವಿಷ್ಯವನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋವಂಥ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೆ, ನಿಮಗೆ ತಕ್ಷಣ ನೋಡ್ಬೋದು ಸ್ನೇಹಿತರೆ. ಓಕೆ, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ, ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಪ್ರತಿದಿನ ನನ್ನ ಚಾನಲಲ್ಲಿ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಹೊಸದಾಗಿ ನೋಡೋರು ನೀವು ಒಂದು ಕಮೆಂಟ್ ಮಾಡಿ ನಿಮ್ಮ ಹೆಸರು ಮತ್ತು ರಾಶಿನ, ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ ಅಂತ ಹೇಳಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹೊಸ ವರ್ಷ ನಿಮಗೆ ಎಲ್ಲರಿಗೂ ಶುಭ ಫಲಗಳನ್ನು ಕೊಡಲಿ ಅಂತ ಆ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ 2026 ಅಂತ ಹೇಳ್ತಾ